ಟ್ವಿಸ್ಟರ್ ಆಪ್ಸಿಗೆ. ಓಕೆ. ಸಿಟೆಡ್ ಟ್ವಿಸ್ಟರ್, ಸ್ಟ್ಯಾಂಡಿಂಗ್ ಟ್ವಿಸ್ಟರ್ ಎರಡು. ಓಕೆ. ಸೊ ಇದು ಸಿಟ್ಟಿಂಗ್ ಟ್ವಿಸ್ಟರ್ ಮತ್ತೆ ಸ್ಟ್ಯಾಂಡಿಂಗ್. ಸೊ ಹೀಗೆ ಆಪ್ಸ್ಗೆ ಎಲ್ಲ ವರ್ಕೌಟ್ ಮಾಡುವಾಗ ಹೀಗೆ ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಮಿಷಿನ್ ನೋಡ್ತಾ ಇದ್ದೇವೆ, ಇದು ಥ್ರೆಡ್ ಮಿಲ್. ಇದು ಯಾವ್ದು ಮಿಷಿನ್? ಕ್ರಾಸ್ ಟ್ರೈನರ್. ಕ್ರಾಸ್ ಟ್ರೈನಿಂಗ್. ಓಕೆ. ಸೊ ಇದನ್ನ ಈ ತರ ಯೂಸ್ ಮಾಡ್ಬೋದು. ಇದು ಯಾವ್ದಕ್ಕೆ ಸರ್? ಬ್ಯಾಟಲ್ ರೋಪ್. ಓಕೆ. ಸೊ ಇದನ್ನ ಹೀಗೆ ಹಿಡಿದು, ಸೊ ಇದು ಯಾವ್ದಕ್ಕೆ ಬೀಳ್ತದೆ, ಯಾವ ಮಸಲ್ಸ್ಗೆ ಎಕ್ಸರ್ಸೈಸ್, ವೇಟ್ ಲಾಸ್ಗೆ. ಓಕೆ. ಸೊ ಈ ತರ ಆಡ್ಬೋದು, ಮತ್ತೆ ಹೀಗೆ ಕೂಡ ಆಡ್ಬೋದು. ಸೊ ಇದು ಯಾವ್ದು ಮಿಷಿನ್ ಸರ್? ನಿಂಜಾ ಮಿಷಿನ್. ಓಕೆ. ಇದು ಕೂಡ ಆಪ್ಸಿಗೆ ಅಲ್ಲ ಸರ್ ಇದು? ಸೊ ಈ ತರ ನಾವು ಆಪ್ಸಿಗೆ ಮತ್ತೆ ಫ್ಲಾಟ್ಸ್ಗೆ ಕೂಡ ಬೀಳ್ತದಂತ. ಸೊ ಹೀಗೆ ಯೂಸ್ ಮಾಡ್ಬೋದು, ಪ್ಲಸ್ ಹೀಗೆ ಕೂಡ ಯೂಸ್ ಮಾಡ್ಬೋದು. ಸರ್ ಇದು ಯಾವ್ದು ಮಿಷಿನ್? ಆಪ್ ಕೋಸ್ಟರ್. ಇದು ಆಪ್ ಕೋಸ್ಟರ್. ಇದು ಕೂಡ ಆಪ್ಸ್ಗೆ ಬೀಳ್ತದೆ ನೋಡಿ. ಸೊ ಹೀಗೆ ಡಂಬಲ್ ವರ್ಕ್, ಸ್ಟ್ರೆಂತ್. ಇದು ಡಂಬಲ್ ಸ್ಟ್ಯಾಂಡ್ ನೋಡ್ಬೋದು. ಇಲ್ಲಿ ವೇರಿಯಸ್ ವೆಯ್ಟ್ಸ್ ಇದೆ. ಮ್ಯಾಕ್ಸ್ ವೆಯ್ಟ್ ಅಂದ್ರೆ 40 kg, ಚಿಕ್ಕ ವೆಯ್ಟ್ ಅಂದ್ರೆ 2.5 kgs. ಅಂಡ್ ವರ್ಕೌಟ್ಗೆ ಹ್ಯಾಕ್ ಸ್ಕ್ವಾಟ್, ಲೆಗ್ ಪ್ರೆಸ್ ಅಂತದೆ. ಹ್ಯಾಕ್ ಸ್ಕ್ವಾಟ್, ಲೆಗ್ ಪ್ರೆಸ್. ಓಕೆ. ಸೊ ಇದರಲ್ಲಿ ಎಷ್ಟು ಟೈಪ್ ಅದು ವರ್ಕೌಟ್ ಮಾಡ್ಬೋದು ಇದರಲ್ಲಿ? ಇಲ್ಲಿ 3 ಟೈಪ್. ಓಕೆ. ಒಂದು ಈ ತರ ನಾವು ಲೆಗ್ ಪ್ರೆಸ್ ಮಾಡ್ಬೋದು. ಸೊ ಇದು ಫುಲ್ ಸ್ಟ್ರೈಟ್ ಮಾಡ್ಲಿಕ್ಕಿಲ್ಲ. ಸೊ ಹೀಗೆ ಮಾಡಿ ಅಂಡ್ ಕಾಫ್ಸ್. ಓಕೆ. ಇದು ಯಾವ್ದಕ್ಕೆ? ಕಾಫ್ಸ್ಗೆ ಬೀಳ್ತದೆ. ಓಕೆ. ಸ್ಟ್ಯಾಂಡಿಂಗ್ ಮಾಡಿದ ಹ್ಯಾಕ್ ಸ್ಕ್ವಾಟ್. ಓಕೆ. ಸೊ ನೆಕ್ಸ್ಟ್ ಇದು ಸ್ಟ್ಯಾಂಡಿಂಗ್ ಅಲ್ಲಿ ಇದನ್ನ ಓಪನ್ ಮಾಡಿ ಇಲ್ಲಿಂದ ಹ್ಯಾಕ್ ಸ್ಕ್ವಾಟ್ ಕೂಡ ನಾವು ಇಲ್ಲಿಂದ ಹಾಕ್ಬೋದು ಹೀಗೆ. ಓಕೆ. ಸೊ ಇದರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಹಾಗಾಗಿ ನಾನು ಸರ್ ಹತ್ರ ಕೇಳ್ತಾ ಇದ್ದೇನೆ. ಸೊ ಹೀಗೆ. ಓಕೆ. ಸೊ ಇಲ್ಲಿಂದ ನಾವು ಹೀಗೆ ಲಿಫ್ಟ್ ಮಾಡುವ. ಈಗ ವೆಯ್ಟ್ ಜಾಸ್ತಿ ಇದೆ ಹಾಗಾಗಿ, ಬಟ್ ಈ ತರ ವರ್ಕೌಟ್ ಮಾಡ್ಬೋದು ಇದರಲ್ಲಿ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಂಡ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್. ಇದು ಲೆಗ್ ಎಕ್ಸ್ಟೆನ್ಷನ್ ಅಂಡ್ ಹ್ಯಾಮ್ಸ್ಟ್ರಿಂಗ್ ಕರ್ಲ್. ಇದು ಎಕ್ಸ್ಟೆನ್ಷನ್. ಇದು ಎಕ್ಸ್ಟೆನ್ಷನ್. ಸೊ ಇಲ್ಲಿ ವೇಟ್ ಹಾಕಿ ಲೆಗ್ ಗೆ ಎಕ್ಸ್ಟೆನ್ಷನ್ ಮಾಡ್ಬೋದು. ಓಕೆ. ಸೊ ಹೀಗೆ ಮಾಡಿ ಹೀಗೆ ಕೂಡ ವರ್ಕೌಟ್. ಹ್ಯಾಮ್ಸ್ಟ್ರಿಂಗ್ ಕರ್ಲ್. ಓಕೆ. ಸೊ ಇದು ಚೆಸ್ಟ್ ಪ್ರೆಸ್ ರಾಡ್. ಇದು ಕಾಮನ್ ಆಗಿ ಎಲ್ಲ ಜಿಮ್ ಅಲ್ಲಿ ಕೂಡ ಇರ್ತದೆ. ಸೊ ಯಾವಾಗ್ಲೂ ಚೆಸ್ಟ್ ಆಡುವಾಗ ಇದನ್ನ ನಾವು ಯೂಸ್ ಮಾಡ್ತೇವೆ. ಸೊ ನೋಡ್ಬೋದು. ಸೊ ನಿಮ್ಗೆ ಹೈಟ್ಗೆ ತಕ್ಕ ಹಾಗೆ ಇದರಲ್ಲಿ ಹೋಲ್ಡರ್ಸ್ ಉಂಟು. ಸೊ ಇಲ್ಲಿಂದ ಹಿಡಿದು ಸೊ ನಾವು ಇಲ್ಲಿಂದ ಚೆಸ್ಟ್ಗೆ ಆಡ್ಬೋದು. ಐಡಿಎಫ್ ಮಿಷನ್. ಸೊ ಇದರಲ್ಲಿ 3 ಟೈಪ್ ಅದು ಉಂಟಲ್ಲ, 3 ಟೈಪ್. ಐಡಿಎಫ್. ಓಕೆ. ಇನ್ಕ್ಲೈನ್. ಓಕೆ. ಡಿಕ್ಲೈನ್. ಓಕೆ. ಫ್ಲಾಟ್. ಓಕೆ. ಸೊ ಇನ್ಕ್ಲೈನ್ ಮತ್ತೆ ಡಿಕ್ಲೈನ್ ಕೂಡ ಇದರಲ್ಲಿ ಆಡ್ಬೋದು. ಇದು ಯಾವ್ದು ಮಿಷನ್? ಲೆಗ್ ಸ್ಕ್ವಾಟ್ಗೆ. ಓಕೆ. ಸೊ ಇದು ನಾವು ಲೆಗ್ ಆಡುವಾಗ ಸೊ ವೆಯ್ಟ್ ಇದು ಮಾಡಿ ಇಲ್ಲಿ ಇಡ್ಬೋದು ಹೀಗೆ ಲಿಫ್ಟ್ ಮಾಡ್ಲಿಕ್ಕೆ ಎಲ್ಲಿಂದ. ಸೊ ನಾವು ಹೀಗೆ ವೆಯ್ಟ್ ಹಾಕ್ಬೋದು. ಸೊ ಏನಾದ್ರೂ ಇನ್ ಕೇಸ್ ವೆಯ್ಟ್ ಇದಾದ್ರೂ ಕೂಡ ಸೊ ವಿ ಕ್ಯಾನ್ ಡ್ರಾಪ್ ಹಿಯರ್. ಇದು ಯಾವ ಮಿಷನ್ ಸರ್? ಪ್ಲೇಟ್ ಲೋಡೆಡ್. ಓಕೆ. ಡ್ರಾಯಿಂಗ್ ಬ್ಯಾಕ್ ವರ್ಕೌಟ್. ಸೊ ಇದರಲ್ಲಿ ಎಷ್ಟು ಟೈಪ್ ಅದು ವರ್ಕೌಟ್ ಮಾಡ್ಬೋದು? 2 ಕ್ಲೋಸ್ ಅಂಡ್ ವೈಡ್ ಮಸಲ್. ಸೊ ಇದರಲ್ಲಿ ವೈಡ್ ಮತ್ತೆ ಇದು ಕ್ಲೋಸ್. ಸೊ ಅಲ್ಲಿ ರಾಡ್ ಏನ್ ಕಾಣ್ತಾ ಇದೆ ಅಲ್ಲಿ ಪ್ಲೇಟ್ಸ್ ಹಾಕ್ಬೋದು. ಸೊ ನಾವು ಇಲ್ಲಿ ಫುಲ್ ಆಗಿ ಲ್ಯಾಟ್ಸ್ ಗೆ ರಿಲೀಸ್ ಮಾಡಿ ಹೀಗೆ ವರ್ಕೌಟ್ ಮಾಡ್ಬೋದು. ಇದು ಕೂಡ ಹಾಕ್ಬೋದು. ಈವನ್ ನಾವು ಒಂದು ಕೈಯಲ್ಲಿ ಹಾಕೋದಾದ್ರೆ ಹೀಗೆ ಇಟ್ಕೊಂಡು ಇಲ್ಲಿಂದ ಕೂಡ ನಾವು ಫುಲ್ ಇದು ಮಾಡ್ಬೋದು. ಇಲ್ಲಿಂದ ಹೀಗೆ ಒಂದು ಕೈಯಲ್ಲಿ, ಇದು ಕೂಡ ಒಂದು ಕೈಯಲ್ಲಿ ಹೀಗೆ ವರ್ಕೌಟ್ ಮಾಡ್ಬೋದು. ಸೊ ಇದು ತುಂಬಾ ಎಫೆಕ್ಟಿವ್ ಇದೆ. ಓಕೆ. ಸೊ ಇದು ಆಪ್ಸ್ಗೆ ಮತ್ತೆ ಬ್ಯಾಕಿಗೆ ತುಂಬಾ ಇಫೆಕ್ಟಿವ್. ಹೈಪರ್ ಎಕ್ಸ್ಟೆನ್ಷನ್ ಮಿಷನ್. ಸೊ ಇಲ್ಲಿ ನೋಡಿ ಯೂಸ್ ಮಾಡ್ತೇವೆ. ಸ್ಪಿನ್ ಬೈಕ್. ಅದಕ್ಕೆ ಅದ ಒಂದೊಂದು ವರ್ಕೌಟ್ ಗೆ ಅಥವಾ ಈ ಮಿಷಿನ್ಸ್ ಗೆ ಹೆಸರು ಇರ್ತದೆ. ಸೊ ಹಾಗೆ ಸೊ ನೋಡಿ ಹೀಗೆ ಕೂಡ
ಸೊ ಇದು ಕರೆಕ್ಟ್ ಪೊಸಿಷನ್ ಅಲ್ಲ? ಸ್ಪಿನ್ ಬೈಕ್ ಉಂಟು, ಸ್ಪಿನ್ ಬೈಕ್. ಓಕೆ. ಸೊ ಇದು ಯಾವುದು ಮಿಷಿನ್? ಚೆಸ್ಟ್ಗೆ ಚೆಸ್ಟ್ ಫ್ಲೈ ಫಿಕ್ಸ್ಡ್ ಹ್ಯಾಂಡಲ್. ಚೆಸ್ಟ್ಗೆ ಚೆಸ್ಟ್ ಫಿಕ್ಸ್ ಫ್ಲೈ. ಸೊ ಈ ತರ ಕೂಡ ಹಾಕ್ಬೋದು. ಸೊ ಇಲ್ಲಿ ಕೂಡ ಹೋಲ್ಡ್ ಮಾಡ್ಬೋದಲ್ಲ? ಓಕೆ. ಮತ್ತೆ ಇಲ್ಲಿ ಕೂಡ ಹೋಲ್ಡ್ ಮಾಡಿ ಹೀಗೆ ವರ್ಕೌಟ್ ಮಾಡ್ಬೋದು. ಇಲ್ಲೊಂದು ಮಿಷಿನ್ ನೋಡ್ತಾ ಇದ್ದೇವೆ. ಸೊ ಇದು ಯಾವ್ದು ಮಿಷಿನ್? ಇನ್ಕ್ಲೈನ್ ಚೆಸ್ಟ್ ಮತ್ತೆ ಶೋಲ್ಡರ್ ಎರಡು ಅಡ್ಜಸ್ಟ್ಮೆಂಟ್. ಚೆಸ್ಟ್. ಸೊ ಚೆಸ್ಟ್ಗೆ ಕೂಡ ಫ್ಲಾಟ್ ಕೂಡ ಹೊಡಿಬಹುದು, ಅಪ್ಪರ್ ಕೂಡ. ಸೊ ಇಲ್ಲಿಂದ ಇಲ್ಲಿ ಎರಡು ಇದು ಉಂಟು. ಸೊ ನಿಮ್ಗೆ ಯಾವ ತರ ಪೊಸಿಷನ್ ನೀವು ಇದು ಇಡ್ತೀರಾ, ಸೊ ಹಾಗೆ ಚೆಸ್ಟ್ಗೆ ಹೊಡಿಬಹುದು. ಸೊ ಇಲ್ಲಿ ವೆಯ್ಟ್ಸ್ ಕೂಡ ಎಷ್ಟು ಬೇಕು ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಬೋದು. ಸೊ ಚೆಸ್ಟ್ಗೆ ಯಾರಾದ್ರೂ ಸಪೋರ್ಟ್ ಇಲ್ಲದಿದ್ರೆ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಮಿಷಿನ್ ನೋಡ್ತಾ ಇದೆ ನಾವು. ಇದರಲ್ಲಿ ನಾರ್ಮಲ್ ಬೈಸ್, ಥ್ರೈಸ್, ಸೊ ಲ್ಯಾಟ್ಸ್ ಎಲ್ಲ ಕಡೆ ಆಡ್ತೇವೆ. ಸೊ ಇದು ಯಾವ್ದಕ್ಕೆ? ಎಲ್ಲ ಕೇಬಲ್ ಕ್ರಾಸ್ ಓವರ್. ಕೇಬಲ್ ಕ್ರಾಸ್ ಓವರ್, ಚೆಸ್ಟ್, ಬೈಸ್, ಟ್ರೈಸ್, ಓಕೆ, ಆಪ್ಸ್, ಲ್ಯಾಟ್ಸ್ ಎಲ್ಲ ವರ್ಕೌಟ್, ಶೋಲ್ಡರ್ ಎಲ್ಲ ವರ್ಕೌಟ್. ಸೊ ಎಲ್ಲ ವರ್ಕೌಟ್ ಇದ್ರಲ್ಲಿ ಮಾಡ್ಬೋದು. ಸೊ ಕಾಮನ್ ಆಗಿ ಎಲ್ಲ ಜಿಮ್ ಅಲ್ಲಿ ಕೂಡ ಇರ್ತದೆ ನೋಡಿ. ಸೊ ಹೀಗೆ. ಸೊ ಇದು ಲ್ಯಾಟ್ಸ್ ಗೆ ಕೂಡ ನೋಡಿ ಹೀಗೆ ಪುಲ್ ಮಾಡ್ಬೋದು, ಈ ತರ ಕೂಡ ಮಾಡ್ಬೋದು. ಸೊ ವೇರಿಯಸ್ ಎಕ್ಸರ್ಸೈಸ್ ಇದರಲ್ಲಿ ಒಂದು 10 to 15 ಟೈಪ್ ಆಫ್ ಎಕ್ಸರ್ಸೈಸ್ ಮಾಡ್ಬೋದು. ಮಲ್ಟಿಪರ್ಪಸ್. ಸೊ ಇದೊಂದು ಮಿಷಿನ್, ಇದು ಯಾವ್ದಕ್ಕೆ? ಇದು ಟೀ ಬಾರ್, ಲ್ಯಾಟ್ಸ್ ಬ್ಯಾಕ್ ಗೆ. ಓಕೆ. ಸೊ ಇಲ್ಲಿ weight ಹಾಕಿ ಸೊ ಇಲ್ಲಿ ಲ್ಯಾಟ್ಸ್ ಗೆ ಕೂಡ ನಾವು ಇದರಲ್ಲಿ ಆಡ್ಬೋದು. ಸೊ ಇದು ಯಾವ್ದು ಮಿಷಿನ್? ಸ್ಕಾಫ್ ರೈಸ್ ಲೆಗ್. ಸೊ ಅಲ್ಲಿ ವೇಟ್ಸ್ ಅನ್ನು ಹಾಕಿ ಇದನ್ನು ಹೀಗೆ ಓಪನ್ ಮಾಡಿ ನಾವು ಇಲ್ಲಿ ನೋಡಿ ಕಾಲು ಹೀಗೆ ಮಾಡಿ, ಇದು ಈ ಮಸಲ್ಸ್ ಗೆ ತುಂಬಾ ಇಫೆಕ್ಟಿವ್. ಸೊ ಇದರಲ್ಲಿ ಒಂದೇ ಟೈಪ್ ಅದು ಎಕ್ಸರ್ಸೈಸ್ ಮಾತ್ರ. ಓಕೆ, ಸ್ಕಾಫಿಗೆ ಮಾತ್ರ. ಇದು ಯಾವ್ದು ಮಿಷಿನ್ ಇದು? ಇದು ಚೆಸ್ಟ್ಗೆ ಬ್ಯಾಕ್ ಡೆಕ್ ಫ್ಲೈ ಹೇಳ್ತೇವೆ. ಓಕೆ. ಚೆಸ್ಟ್ ಓಪನ್ ಫ್ಲೈಸ್. ಸೊ ಇಲ್ಲಿ ಓಪನ್ ಈ ತರ ಹ್ಯಾಂಡಲ್ ಫ್ರಂಟ್ ಹ್ಯಾಂಡಲ್. ಓಕೆ. ಫ್ರಂಟ್ ಹ್ಯಾಂಡ್ ಅಲ್ಲಿ ಹೀಗೆ ಓಪನ್ ಮಾಡಿ ರ್ಯಾಡ್ ರಿಲೀಸ್ ಅಪ್. ಸೊ ಓಕೆ. ಶೋಲ್ಡರ್ ನೋಡಿ ಹೀಗೆ ಕೂಡ ವರ್ಕೌಟ್ ಮಾಡ್ಲಿಕ್ಕೆ ಆಗ್ತದೆ ಇದರಲ್ಲಿ. ಯಾವ್ದ್ರ ಮಿಷನ್? ಪ್ಯಾರಲಲ್ ಬಾರ್, ಪುಷಪ್ಸ್, ಓಕೆ, ಪುಲ್-ಅಪ್ಸ್, ಓಕೆ, ಚಿನ್-ಅಪ್ಸ್, ಓಕೆ, ಪುಷಪ್ಸ್, ನೀ ರೈಸ್, ಆಪ್ಸಿಂಗ್. ಸೊ ಇದು ಗ್ರೌಂಡ್ ಎಕ್ಸರ್ಸೈಸ್ಗೆ ಮತ್ತೆ ಇದಕ್ಕೆಲ್ಲ ತುಂಬಾ ಇಫೆಕ್ಟಿವ್. ಸೊ ಇಲ್ಲಿ ಪುಲ್-ಅಪ್ಸ್ ಇದು ಕೂಡ ಉಂಟು ನೋಡಿ ಹೀಗೆ, ಇದು ಕೂಡ ನಾವು ಮಾಡ್ಬೋದು. ಬ್ಯಾಕ್ ಮತ್ತೆ ಫ್ರಂಟ್. ಲ್ಯಾಟ್ಸ್ಗೆ ಬ್ಯಾಕ್, ಫ್ರಂಟ್ ಅಂಡ್ ಬ್ಯಾಕ್ ವರ್ಕ್. ಸೊ ಇದು ಫ್ರಂಟಿಗೆ, ಫ್ಲಾಟ್ ಬೆಂಚ್ ಮೆಥಡ್ ಡಂಬಲ್ ಹ್ಯಾಮರ್. ಇದು ಬ್ಯಾಕ್, ಫ್ಲಾಟ್ ಬೆಂಚ್ ಲೆಗ್ ಕಿಕ್. ಸೊ ಇಲ್ಲಿ ಪ್ಲೇಟ್ಸ್ ನೋಡ್ಬೋದು. ಸೊ ಇದು 5 kgs, ಇದು 2.5, ಸೊ ಇದು 10 kgs, ಇದು 7.5, ಸೊ ಇದು 15 kgs. ಸೊ ನಿಮ್ಗೆ ಯಾವ ಟೈಪ್ಗೆ ರಾಡ್ಗೆ ವೇಟ್ ಎಲ್ಲ ಬೇಕು ಅದನ್ನು ನೀವು ಹಾಕ್ಬೋದು. ಸೊ ಇನ್ನು ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ರಾಡ್, ಡಿಫ್ರೆಂಟ್ ಟೈಪ್ ಆಫ್ ರಾಡ್ ಇದೆ. ಸೊ ಬೈಸಿಗೆ, ರೈಸಿಗೆ ಹಾಕುವ ರಾಡ್. ಸೊ ಇದು ಕೂಡ ಬೈಸಿಗೆ, ಶೋಲ್ಡರ್ಸಿಗೆಲ್ಲ ಹಾಕುವ ರಾಡ್. ಸೊ ಇದು ನಾವು ನಾರ್ಮಲಿ ಗ್ರೌಂಡ್ ಎಕ್ಸರ್ಸೈಸ್ ಮಾಡುವಾಗ. ಸೊ ಇಲ್ಲಿ ನೋಡ್ಬೋದು ಇದು ಕ್ಲಿಪ್ಸ್. ಸೊ ಲಾಕ್ ಹಾಕ್ಲಿಕ್ಕೆ ಪ್ಲೇಟ್ಸ್ ಅನ್ನ. ಸೊ ಇದು ನಾವು ಬೈಸಿಗೆ ಆಡುವಾಗ ಒಂದು ಸ್ಟ್ಯಾಂಡ್. ಏನ್ ಮಿಷಿನ್ ನೋಡ್ತಾ ಇದ್ದೇವೆ ಇದು ನಮ್ದು ಫೋರಮ್ಸ್ ಅದು ಮಿಷಿನ್. ಸೊ ಫೋರಮ್ಸ್ ಗೆ ಎಲ್ಲ ಗೇಮ್ಸ್ ಆಡಿದ್ಮೇಲೆ ನಾವು ಫೋರಮ್ಸ್ ಅನ್ನ ಟ್ರೈನ್ ಮಾಡ್ತೇವೆ. ಇಲ್ಲಿ ನಮಗೆ ಲಾಕರ್ಸ್ ಇದೆ. ಸೊ ಲಾಕರ್ಸ್ ಅಲ್ಲಿ ನಿಮ್ದು ಯಾವ್ದು ವ್ಯಾಲ್ಯೂಯಬಲ್ ಎಲ್ಲ ಇಲ್ಲಿ ಇಡಬೇಕು. ಸೊ ಅಲ್ಲಿ ಎಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ಇರೋದು ಬೆಸ್ಟ್. ಸೊ ಮಿಷಿನ್ ನಿಮ್ದು ವೆಯ್ಟ್ ಪ್ರೋಗ್ರೆಸ್ ಹೇಗೆ ಉಂಟಂತ ಈ ವೆಯ್ಟ್ ಮಿಷಿನ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಬೆಸ್ಟ್. ಸೊ ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ ಕೂಡ ಉಂಟು. ನಾವು ಏನಾದ್ರು ನೋಡಿಸಬಹುದು ಎಮರ್ಜೆನ್ಸಿಗೆ ಇದನ್ನು ಯೂಸ್ ಮಾಡಿ. ಸೊ ಹಾಗೆ CCTV ಮಾನಿಟರ್ ಆಗ್ತಾ ಇರ್ತದೆ.